ಅಕ್ಕಿ ಡಬ್ಬನ ಓಡಾಡೋ ಜಾಗದಲ್ಲಿ ಇಟ್ಟಿದ್ದಾರಲ್ಲ, ಇವಕ್ಕೇನಾದ್ರೂ ಬುದ್ಧಿ ಇದೆಯಾ? ಬಾಲೆ ಇಲ್ಲಿ. ಏನಮ್ಮ? ಯಾರೇ ಈ ಅಕ್ಕಿ ಡಬ್ಬನ ತಂದು ಇಲ್ಲಿಟ್ಟವಳು? ಇದು ಅಲ್ಲಿತ್ತು, ಇಲ್ಲೆಂಗ್ ಬಂತು? ಇದಕ್ಕೆ 2 ಕಾಲು ಬಂದು ನಡ್ಕೊಂಡು ಓಡಾಡ ಬಂದು ಬಿಡ್ತು. ನನ್ನ ಕಾಲು ತಾಕ್ತು ಗೊತ್ತಾ? ಅತ್ತೆ, ಇಲ್ಲಿ ಡಬ್ಬ ಇದೆ, ಎಚ್ಚರಿಕೆ, ಪಕ್ಕದಲ್ಲಿ ಓಡಾಡಿ ಅಂತ ದೊಡ್ಡದಾಗಿ ಬೋರ್ಡ್ ಹಾಕ್ಬೇಕಿತ್ತಾ? ಯಾರಮ್ಮ ಮಾತಾಡ್ಸಿದ್ದು? ಸುಮ್ನೆ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬಂದ್ರೆ ನಾನ್ ಸುಮ್ನಿರೋಲ್ಲ. ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗುತ್ತೆ. ಏನೇ ಮುಖ ನೋಡ್ತಾ ಇದೆಯಾ? ಎತ್ತಿಡೆ. ನಿನ್ನ ಕೈಲಿ ಎಲ್ಲಾಗುತ್ತೆ, ನಾನೇ ಎತ್ತಿಡ್ತೀನಿ. ಅತ್ತೆ, ನಿಮ್ಗೆ ವಯಸ್ಸಾಯ್ತು, ಊರು ಗೋಗೋ ಅಂತ ಇದೆ, ಕಾಡು ಕಮ್ ಅಂತ ಇದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸೊಂಟ ಜಾಮ್ ಆಗ್ಬಿಡುತ್ತೆ. ಜಾಮ್ ಆಗುತ್ತೆ, ಜಲ್ಲೆ ಆಗುತ್ತೆ ಅಂತ ನೀನೇನು ಹೆದರ್ಸಕ್ ಹೋಗ್ಬೇಡ. ನಾನು ಎತ್ತಿಡ್ತೀನಿ, ನೋಡ್ತಾ ಇರು. ಅಲ್ಗಾಡ್ತಾನೆ ಇಲ್ವಲ್ಲ ಈ ಡಬ್ಬ ಮುಂಡೆದು. ಅತ್ತೆ, ನಿಮ್ ಕೈಯಲ್ಲಿ ಶಕ್ತಿ ಇಲ್ಲ, ನಿಮ್ಗೆ ವಯಸ್ಸಾಗಿದೆ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ, ನಾನೇ ಎತ್ತಿರಿಸ್ತೀನಿ. ಅಮ್ಮ ಎತ್ತಿಡು, ನಾನು ಅದನ್ನ ನೋಡ್ತೀನಿ. ನೋಡಿ ಅತ್ತೆ, ಯಾವಾಗ್ಲೂ ಡಬ್ಬನ ಈ ರೀತಿ ಇಟ್ಕೊಂಡು ಲಿಫ್ಟ್ ಮಾಡ್ಬೇಕು. ನೋಡಿ ಇವಾಗ ನಾನು ಎತ್ತಿ ತೋರಿಸ್ತೀನಿ. ಏನಾಯ್ತು ಜಾಜಕ್ಕೆ? ನಾನು 1 ತಿಂಗಳಿಂದ ಬೆಳೆಸಿದ ನೇಲು ಕಟ್ಟಾಗೋಯ್ತು. ಪದ್ದು ಬಿಟ್ಲಾ ಕಮ್ಮಿಯರ್. ಪದ್ದು ಬಿಟ್ಲಾ, ಏನಾಯ್ತು ಗೊತ್ತಾ? ಈ ಅಕ್ಕಿ ಡಬ್ಬನ ಅತ್ತೆ ಕೈಲಿ ಎತ್ತೋದಕ್ಕೆ ಆಗ್ಲಿಲ್ಲ. ವಯಸ್ಸಾಯ್ತಲ್ಲ, ಶಕ್ತಿನೇ ಇಲ್ಲ, ಎಲ್ಲ ಪುಸುಕ್ಲು. ಈ ಡಬ್ಬನ ಸ್ವಲ್ಪ ಎತ್ತಿಟ್ಬಿಟ್ರು. ಸುಮ್ನೆ ಎತ್ತಿಡಕ್ಕಾಗುತ್ತಾ? ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಆಮೇಲೆ 200 ರೂಪಾಯಿ ಬಿಸಾಕ್ತೀನಿ, ಇವಾಗ ಎತ್ತಿಡಿ. ಏನಮ್ಮ, ನನಗೆ ವಯಸ್ಸಾಯ್ತಾ? ಶಕ್ತಿ ಇಲ್ವಾ? ಕಲ್ಲು ವಯಸ್ಸಾದ್ಮೇಲೆ ಶಕ್ತಿ ಎಲ್ಲಿಂದನೇ ಬರುತ್ತೆ? ಶಕ್ತಿನ ತಲುಸ್ಕೋತೀನಿ. ಏನೋ ಅಂಗಡಿಯಿಂದನಾ? ಶಕ್ತಿ ದೇವತೆಯನ್ನ ಆರಾಧನೆ ಮಾಡಿ ಶಕ್ತಿಯನ್ನ ತಲುಸ್ಕೋತೀನಿ. ಬರೀ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಉತ್ತರ ಕರ್ನಾಟಕದ ಲೊಟ್ಟಿ ಮೇಲೆ ಮಂಡ್ಯದ ಲಾಗಿ ಮುದ್ದೆ ಇಟ್ಕೊಂಡು ಹೊಳೆ ನರಸೀಪುರದ ಬೆಣ್ಣೆ ಜೊತೆ ತಿಂದು ಕಾವೇರಿ ನೀರನ್ನ ಗಟಗಟ ಅಂತ ಕುಡಿದವಳು ನಾನು. ಇನ್ನು ನಿಮಗೆ ನೀರು ಕುಡಿಸದೇ ಇರ್ತೀನ? ಶಕ್ತಿ ದೇವತೆಯಿಂದ ಶಕ್ತಿಯನ್ನ ಪಡೆದು ನಿಮ್ಮನ್ನೆಲ್ಲ ಎತ್ತಿ ಎತ್ತಿ ಬಿಸಾಕ್ತೀನಿ. ಶಕ್ತಿ ದೇವತೆ, ಶಕ್ತಿ ಕೊಡು, ಶಕ್ತಿ ಕೊಡು, ಶಕ್ತಿ ಕೊಡು. ದೇವಿ, ಶಕ್ತಿ ಕೊಡು. ತಾಯೇ, ಶಕ್ತಿ ಕೊಡು. ಅಮ್ಮ, ಶಕ್ತಿ ಕೊಡು, ಇಲ್ಲ ಮುಕ್ತಿ ಕೊಡು. ದೇವಿ, ಶಕ್ತಿ ಕೊಡು, ಇಲ್ಲ ಮುಕ್ತಿ ಕೊಡು. ಶಕ್ತಿ ಕೊಡು, ಇಲ್ಲ ನನಗೆ ಮುಕ್ತಿ ಕೊಡು. ರಂಗಮ್ಮ, ಯಾರದು? ನಾನು. ಎದುರಿಗೆ ಬರದೆ ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದೀಯಾ? ನಾನೀಗ ದೇವಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ದೇವಿ. ದೇವಿನ? ನಿನ್ನ ನಂಬೋದು ಹೇಗೆ? ಎದುರಿಗೆ ಬಾ. ನಾನು ನಿನ್ನ ಎದುರಿಗೆ ಬರೋಕ್ಕಾಗಲ್ಲ. 100 ಭಕ್ತರು ಒಟ್ಟಿಗೆ ನನ್ನ ಕೂರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಸಲದ ಚುನಾವಣೆಯಲ್ಲಿ ಗೆದ್ದವರೆಲ್ಲರೂ ನನ್ನ ಕರಿತಾ ಇದ್ದಾರೆ. ಅದಕ್ಕೆ ನಾನು ವಾಯ್ಸ್ ಮಾತ್ರ ಕೇಳಿಸ್ತೀನಿ. ಫಿಸಿಕಲ್ ಆಗಿ ನಾನು ಎಲ್ಲೂ ಹೋಗಲ್ಲ. ನಿನ್ನನ್ನು ನಂಬಬಹುದಾ? ನನ್ನ ನಂಬು ರಂಗಮ್ಮ. ನಾನು ಪ್ರಾಯಶಃ ಎದುರಿಗೆ ಪ್ರತ್ಯಕ್ಷ ಆಗಿದ್ದರೆ ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇರಲಿಲ್ಲ. ಏಕಕಾಲದಲ್ಲಿ 10 ಕಡೆ ಅಪಾಯಿಂಟ್ಮೆಂಟ್ ಕೊಡುವುದು ಈಗೀಗ ಕಷ್ಟ ಆಗ್ತಿದೆ. ಟ್ರಾಫಿಕ್ ಜಾಮು ಅಂತನಾ? ಇರಬಹುದು. ನನ್ನಿಂದ ನಿನಗೇನು ಆಗಬೇಕು? ನನಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಏನೋ ನಿರಾಶೆ, ಏನೋ ಜಿಗುಪ್ಸೆ, ದೇಹದಲ್ಲಿರೋ ಪಾರ್ಟ್ಸ್ಗಳೆಲ್ಲ ಸಾಬಿತಾ ಇವೆ. ಅದಕ್ಕೆ ಶಕ್ತಿ ಕೊಡು, ಇಲ್ಲ ಮುಕ್ತಿ ಕೊಡು. 2ರಲ್ಲಿ ಒಂದನ್ನ ಮಾತ್ರ ಕೇಳ್ಕೊ. ನನ್ನ ಕಣ್ಣು ಮುಂದೆ ಹುಟ್ಟಿದವಳೆಲ್ಲ ಏನೇನೋ ಸಾಧನೆ ಮಾಡಿದ್ದಾರೆ. ನನಗೆ ಯಾಕೆ ಈ ವೃದ್ಧಾಪ್ಯ ಕೊಟ್ಟೆ? ಒಂದು ಅಕ್ಕಿ ಡಬ್ಬನ ಜಲಗ್ಸಕ್ಕಾಗಲಿಲ್ಲ ಅಂದ ಮೇಲೆ ನಾನು ಯಾಕೆ ಬದುಕಿರಬೇಕು? ನಿನ್ನ ಪ್ರಶ್ನೆಗೆ ಉತ್ತರ ಹೇಳೋಕೆ ಟೈಮ್ ಇಲ್ಲ. ನಿನಗೆ ಏನು ಬೇಕೋ ಕೇಳ್ಕೊ. ನಿನಗೆ ಯೌವನ ಬೇಕಾ? ಹಣ ಬೇಕಾ? ಆಸ್ತಿ ಬೇಕಾ? ಯೌವನ ಕೊಟ್ಲೆ ಪೋಲಿ ಹುಡುಗರು ಹಿಂದೆ ಬೀಳ್ತಾಳೆ. ಹಣ ಆಸ್ತಿ ಕೊಟ್ಲೆ ಕಳ್ಳಲು ಹಿಂದೆ ಬೀಳ್ತಾಳೆ. ನನಗೆ ಟೈಮ್ ಆಯ್ತು. ಏನು ಬೇಕು ಅಂತ ಒಂದು ವಾಕ್ಯದಲ್ಲಿ ಕೇಳು. ನನಗೆ ಶಕ್ತಿ ಬೇಕು, ಕೊಡ್ತೀಯಾ? ನೀನು ಇಷ್ಟಪಡೋ ಅಂತ ಶಕ್ತಿ, ನೀನು ಖುಷಿ ಪಡೋ ಅಂತ ಶಕ್ತಿ ನಿನಗೆ ಸಿಗುತ್ತೆ. ತಥಾಸ್ತು. ಈ ಕೋಡ್
ಕೋಳಿ ನಿಪ್ಪಟ್ಟನ್ನ ಸ್ವಲ್ಪ ತಿನ್ನೋಷ್ಟರಲ್ಲೇ ಸುಸ್ತಾಗೋಗ್ತಿತ್ತು, ಸಾಕಪ್ಪ ಅನ್ನಿಸ್ಬಿಡ್ತಿತ್ತು. ಆದರೆ ಈಗ ಇದೆಲ್ಲವನ್ನು ತಿನ್ನೋಣ ಅನ್ನೋಷ್ಟು ಶಕ್ತಿ ಬಂದಿದೆ. ತಿನ್ನೋ ಶಕ್ತಿ ಏನೋ ಬಂತು, ಬಾಲ ಎತ್ತೋ ಶಕ್ತಿ ಬಂದಿದೆಯೋ ಇಲ್ವೋ ಚೆಕ್ ಮಾಡಲೇಬೇಕು. ನನಗೆ ಬಾಲ ಎತ್ತೋ ಶಕ್ತಿ ಬಂದಿದೆ, ನನಗೆ ಶಕ್ತಿ ಬಂದಿದೆ, ನನಗೆ ಶಕ್ತಿ ಬಂದಿದೆ. ಏ ಜಾಜಿ, ಈ ಶಕ್ತಿಯನ್ನ ನಿನ್ನ ಮೇಲೆ ಹಂತವಾಗಿ ಪ್ರಯೋಗಿಸಿ ನಿನಗೆ ಸರಿಯಾದ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ಲಂಗಮ್ಮನೇ ಅಲ್ಲ. ಪಲ್ಲು, ಆಗ್ಲಿಂದ ಕಾಯ್ತಾ ಇದ್ದೀನಿ, ತಿಂಡಿ ರೆಡಿನಾ? ಏನಮ್ಮ ಇದು ನಿನ್ ವೇಷ? ಗುರ್ತೆ ಸಿಗ್ತಾ ಇಲ್ಲ. ಒಳ್ಳೆ ಕಾಲೇಜ್ ಹುಡುಗಿ ತರ ಕಾಣಿಸ್ತಾ ಇದೆಯಾ? ಇನ್ಮೇಲೆ ನಾನು ಹೀಗೇನೆ, ಮೊದಲು ನನಗೆ ತಿಂಡಿ ಕೊಡಬೇಕು, ಆಮೇಲೆ ನನ್ನ ಮಗನಿಗೆ ಕೊಡಬೇಕು, ಆಮೇಲೆ ನೀನು ತಿನ್ನು. ಉಳಿದ 3 ಜನಕ್ಕೆ ಈ ಮನೆಯಲ್ಲಿ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಅದಕ್ಕೆ ಅವಳಿಗೆ ತಿಂಡಿ ಕಟ್. ಅವಳ ಭಾಗದ ತಿಂಡಿನೂ ತಗೊಂಡ್ ಬಾ, ನಾನೇ ತಿಂತೀನಿ. ಅಲ್ಲ ಅಮ್ಮ, ಕೆಲ್ಸಕ್ಕೆ ಬಾರ್ದವ್ರು ಅಂದ್ರೆ ಒಂದು ಪದ್ದು, ಇನ್ನೊಂದು ನನ್ನ ಯಜಮಾನ್ರು. ಈ 3ನೇವ್ರು ಯಾರು? ಇದಾಳಲ್ಲ ನಿನ್ನ ಹತ್ತಿಗೆ ಹಿಡಂಬಿ, ಅವಳು. ತಗೊಂಡ್ ಬಾ, ಹೋಗು. ನಾವು ಕೆಲ್ಸಕ್ಕೆ ಬಾರ್ದೇ ಇರೋರ? ಪೊದ್ದು ಕೆಲ್ಸಕ್ಕೆ ಬಾರ್ದೇ ಇರೋನು ಹಾಳಾಗಿ ಹೋಗಿ, ನಾನು ಕೆಲ್ಸಕ್ಕೆ ಬಾರ್ದೇ ಇರೋನ? ಸರಿ ಜಗತ್ಗೆ ನಾನು ಕೆಲ್ಸಕ್ಕೆ ಬಾರ್ದೇ ಇರೋನು ಹಾಳಾಗಿ ಹೋಗ್ಲಿ, ನೀವು ಕೆಲ್ಸಕ್ಕೆ ಬಾರ್ದೇ ಇರೋರ? ಅಮ್ಮ, ಇದು ಜಾಜಿ ಅಕ್ಕೆದು, ಇದು ಪದ್ದುದು, ಇದು ನಮ್ಮ ಯಜಮಾನ್ರದು. ಆಯ್ತು ಬಿಡು, ಎಲ್ಲ ನಾನೇ ತಿಂತೀನಿ. ಹಂಗಂತ ನಮ್ ತಿಂಡಿ ಎಲ್ಲ ತಿನ್ಬಿಟ್ರೆ ನಮ್ ಗತಿ ಏನೋ? ತಿನ್ಬಹುದು, ತಿಂದಾದ್ಮೇಲೆ ಎದ್ದೇಳೋದಕ್ಕಾಗ್ಬೇಕಲ್ಲ. ಈ ಮುದ್ಕಿಗೆ ಎಲ್ಲಿದೆ ಆ ಶಕ್ತಿ? ಯಾರನ್ನ ನೀನು ಮುದ್ಕಿ ಅನ್ನೋದು? ನನಗೆ ಶಕ್ತಿ ಇಲ್ವೇನೆ? ನೋಡೋದು ನಿಮ್ಮ ಶಕ್ತಿನ. ಒಂದು ಅಕ್ಕಿ ಡಬ್ಬನ ಆ ಕಡೆಯಿಂದ ಈ ಕಡೆ ಕದಲ್ಸಕ್ ಆಗ್ಲಿಲ್ಲ. ಪದ್ದು, ಯಾಕೋ ಹೇಳಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಬಂದು ಸಹಾಯ ಮಾಡೋ. ತಿಂಡಿ ಕೊಡ್ತೀನಿ ಬಾಲೋ. ಅದಕ್ಕೆ ಹೇಳೋದು ರಂಗತ್ತೆ, ಯಾವ್ಯಾವ ವಯಸ್ಸಿಗೆ ಹೇಗಾಗಿರ್ಬೇಕೋ ಹಾಗೆ ಇರಬೇಕು. ರಾಮ ಕೃಷ್ಣ ಅಂತ ಭಜನೆ ಮಾಡೋ ವಯಸ್ಸಿನಲ್ಲಿ ಮಾಡ್ರಸ್ ಹಾಕೊಂಡ್ಬಿಟ್ಟು ನಾನು ಹುಡುಗಿ ಅನ್ಕೊಂಡ್ಬಿಟ್ರೆ ಆಗುತ್ತಾ? ಲೇ, ಆ ಕಡೆಯಿಂದ ಬಾರೆ, ಹೋಗಿ ರೆಸ್ಟ್ ಹೋಗೋ. ಮಿಕ್ಕಿದಿಡ್ಲಿ ನಾ ತಿನ್ಕೊಂತೀನಿ. ಪದ್ದು, ನಿನಗೇನೋ ಒಂದು ಕೊಡ್ಬೇಕು ಅನ್ನಿಸ್ತಾ ಇದೆ, ಕೊಟ್ಬಿಡ್ಲಾ? ಅನ್ಸಿದ ತಕ್ಷಣ ಕೊಡ್ತಾ ಇರ್ಬೇಕು. ಮೊದ್ಲೇ ನಿನಗೆ ವಯಸ್ಸಾಗ್ಬಿಟ್ಟಿದೆ, ಅರಳು ಮರಳು ಮರ್ತೋಗ್ಬಿಡ್ತೀವಿ ಆಮೇಲೆ. ಹೌದಲ್ವಾ? ಅಳಿಯಂದಿರೇ, ಬನ್ನಿ ಬನ್ನಿ. ನಾನ್ ಬರಲ್ಲ. ನೀವು ಬರಲಿಲ್ಲ ಅಂದ್ರೆ ನಾನೇ ಬರಬೇಕಾಗತ್ತೆ. ಬೇಡ ಬೇಡ, ನಾನೇ ಬರ್ತೀನಿ. ಅತ್ತವ್ರೆ, ಅಳಿಯಂದ್ರ ಮೇಲೆ ಕೈ ಮಾಡೋದು ಅದೇನ್ ಚೆನ್ನಾಗಿರುತ್ತೆ ಅಂತೀನಿ. ಈಗ ನಿಮ್ಮ ಮೇಲೆ ಕೈ ಮಾಡ್ತೀನಿ ಅಂತ ಯಾರು ಹೇಳಿದ್ದು? ಓ, ನನ್ನ ಮೇಲೆ ಕೈ ಮಾಡಲ್ವಾ? ಅಷ್ಟಿಲ್ದೆ ನಾನು ಯಾವಾಗ್ಲೂ ಹೇಳ್ತೀನ, ನನಗೆ ಪಲ್ಲು ಬೇರೆ ಅಲ್ಲ, ನೀ ಬೇರೆ ಅಲ್ಲ ಅಂತ. ಅಲ್ಲಿ ನೋಡಿ ಪದ್ದುನ. ಮತ್ತೆ ಏನಿದು ಹುಚ್ಚಾಟ? ಒಂದೇ ಕೈಯಲ್ಲಿ ವಿಟ್ಲನ್ನ ಎತ್ತಿಸಿದ್ರಲ್ಲ, ಕತ್ಕಿತ್ ಮುರಿದೋಗಿದ್ರೆ ಏನ್ ಗತಿ? ನನಗೆ ಶಕ್ತಿ ಇಲ್ಲ ಅಂತ ಆಡ್ಕೊಂಡು ಕಿಕ್ಕಿ ಕಿಕ್ಕಿ ಅಂತ ನಗ್ತಾ ಇದ್ಲಲ್ಲ, ನನ್ನ ಶಕ್ತಿ ಏನು ಅಂತ ತೋರಿಸ್ತಾ ಇದ್ದೀನಿ. ನಿನಗೂ ಒಂದೆರಡು ಬಿಡ್ರ? ನಾವು ಸ್ಟ್ರಾಂಗ್ ಆಗಿದ್ದೆ ಕಣೋ, ಜನ ನಮ್ಮನ್ನ ನೋಡಿ ಹೆದರೋದು. ನಿನ್ನ ಹೆಂಡತಿ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಬೇಡ. ನಿನ್ನ ಹೆಂಡತಿಗೆ 4 ತದಕು ಸಲಿಯಾದ ದಾಲಿಗೆ ಬೋಲ್ತಾಳೆ. ನಾನು ಅವರಿಗೆ ತೊದಕೋದ? ಅಯ್ಯ, ನಿನ್ನ ಕೈಲಿ ಎಲ್ಲ ಆಗುತ್ತೆ. ಆ ದಂಡ ಪಿಂಡಿಗಳಿಗೆ ಹೇಳಿ ಅವಳನ್ನ ಸಲಿಯಾದ ದಾಲಿಗೆ ತಲ್ತೀನಿ. ರೇ ಜೇಡಿ ಮಣ್ಣು, ಕೆಂಪು ಮಣ್ಣು, ಬಂದ್ರ ಇಲ್ಲಿ. ಅತ್ತವ್ರೆ, ನೀವು ನೆನ್ನೆ ಕೊಟ್ಟಿದ್ದೆ ನಮಗ್ ಸಾಕಾಗಿದೆ. ನಿಮಗೆ 3 ದಿನ ಟೈಮ್ ಕೊಡ್ತೀನಿ. ಯಾಕೆ ಊಟ ಮಾಡಕ್ಕ? ಅಲ್ಲ, ನಿಮ್ಮ ಕೈ ಕಾಲುಗಳನ್ನ ಮುರಿಯೋಕೆ. ರಂಗತ್ತ, ನಾವಂತ ತಪ್ಪು ಏನ್ ಮಾಡಿದೀವಿ? ಹೋಗಿ ನಿಮ್ಮ ಜಾಜಿ ಹೇಳಿ ನನ್ನ ಮಗನ ಜೊತೆ ನೆಟ್ಟಗೆ ಸಂಸಾರ ಮಾಡಬೇಕು ಅಂತ. ಪ್ರೀತಿಯಿಂದ ಸಂಸಾರ ಮಾಡ್ಬೇಕು ಅಂತ ಹೇಳ್ಬೇಕು. ಪ್ರೀತಿಯಿಂದ ಸಂಸಾರ ಮಾಡಬೇಕು.
ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿಮ್ಮ ಕೈ ಕಾಲುಗಳನ್ನ ಲಟ ಲಟ ಅಂತ ಮುರಿದು ಕೆಲೆಸಿ ಎಸ್ತ ಬಿಡ್ತೀನಿ. ಸ್ಯಾಂಪಲ್ಗೆ ಒಂದು ಕೊಡ್ತೀನಿ. ಯಾಕೆ ಇಲ್ಲ ಅಂದ್ರೆ ನಿಮ್ಗೆ ಭಯ ಇರಲ್ಲ. ಅದು ಜಾಜಿಯತ್ಗೆ ಎಲ್ಲ ಗೊತ್ತಾಯ್ತು. ಈ ಅತ್ತೆನ ಹೇಗ್ ಫೇಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಂಗತ್ತೇನೋ ನಿಮ್ಗೆ ಸಾಕಷ್ಟು ಟೈಮ್ ಕೊಟ್ಟಿದ್ರು, ಆದ್ರೆ ನೀವು ಏನು ಮನಸ್ಸು ಮಾಡಿಲ್ಲ. ಇದು ಹೀಗೆ ಮುಂದುವರೆದ್ರೆ ಮುಂದೆ ಚೆನ್ನಾಗಿರಲ್ಲ ಕಣೆ ಅಂತ ಅವ್ರು ಹೇಳಿದ್ರು. ನಮ್ಮ ಬಾವನ್ನ ನಿಮ್ಗೆ ಕೊಟ್ಟು ಏನಕ್ಕೆ ಮದುವೆ ಮಾಡಿದ್ದು? ನೀವು ಅವ್ರ ಜೊತೆ ಸಂಸಾರ ಮಾಡ್ಲಿ ಅಂತ. ಇಷ್ಟು ದಿವಸ ಆದ್ರೂ ಸಂಸಾರ ಮಾಡಿಲ್ವಲ್ಲ, ನೀನ್ ಹೆಣ್ಣ ಬಿಟ್ಲಾ ಅಂತ ಅವ್ರು ಕೇಳಿದ್ರು. ಓಕೆ ಓಕೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅಮ್ಮ ನಿನಗೆ ಈಗಿರೋ ಶಕ್ತಿನ ನೋಡಿದ್ರೆ ಗಂಡು ಕಲಿಯೋ ವಂಶ ಮತ್ತೆ ಮತ್ತೆ ನೆನಪಾಗುತ್ತೆ. ನಮ್ಮ ವಂಶದಲ್ಲಿ ಒಬ್ಬೊಬ್ಬ ಯೋಧ 100 ಜನರನ್ನು ಕೊಲ್ತಾ ಇದ್ದ. ಎಲ್ಲರೂ ಮಗಧೀರವೇ. ಅದು ನಿನ್ ಶಕ್ತಿ ನೋಡಿದ್ರೆ ನಿನಗೆ ಗೊತ್ತಾಗತ್ತಮ್ಮ. ಎಲ್ಲಿ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ನನ್ನ ಮಗ. ಮಾತೋಶ್ರೀ ರಂಗಮ್ಮನವ್ರೆ, ಏನು ಇಷ್ಟೊಂದು ರೊಚ್ಚಿಗೆದ್ಬಿಟ್ಟಿದ್ದೀರಾ? ನಿನ್ನ ಹೆಂಡತಿನ ಬೆಂಡೆತ್ತಿ ಬ್ರೇಕ್ ಹಾಕಿ ನೀನು ಗಂಡಸು ಅನ್ನೋದನ್ನ ಪ್ರೂವ್ ಮಾಡಬೇಕು. 1 ವರ್ಷದೊಳಗೆ ಈ ಮನೆಯಲ್ಲಿ ತೊಟ್ಲು ಕಟ್ಟಬೇಕು. ಆಮೇಲೆ ಪಲ್ಲು ಬೆಟ್ಟದ ಮೇಲೆ ಒಂದು ತೊಟ್ಲು ಕಟ್ಟಬೇಕು. ಒಟ್ಟಿನಲ್ಲಿ ನಾನು ಮಗು ಅಳೋ ಶಬ್ದನ ಕೇಳಬೇಕು. ಇಲ್ಲಾಂದ್ರೆ ನಿನ್ನ ಕಾಲನ್ನ ತಿರುಚಿ ಬಿಡ್ತೀನಿ. ಈ ರಬ್ಬಲ್ ಗೊಂಬೆನ ಕಾಲನ್ನ ತಿರುಚಿ ಬಿಸಾಕ್ತಾಳಲ್ಲ, ಹಾಗೆ ನಿನ್ನ ಕಾಲನ್ನ ತಿರುಚಿ ಬಿಸಾಕ್ತೀನಿ. ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ಹೋಗಲೇ ಲ್ಯಾಸ್ಕಲ್. ಹಾಗೆ ಸೂಪರ್ ಅಮ್ಮ. ಯಾರು ಬಾಕ್ಸರು? ಸಿಕ್ಕಾಪಟ್ಟೆ ದೊಡ್ಡ ಬಾಕ್ಸರ್ ಅಂತೂ, ಮೈಸೂರು ಕೇಸರಿ ಅವಾರ್ಡ್ ತಗೊಂಡಿದಾರಂತ. ಅವ್ರ ತಂಗಿನೂ ಅಷ್ಟೇ ಸಿಕ್ಕಾಪಟ್ಟೆ ಫೇಮಸ್ ಬಾಕ್ಸರ್ ಅಂತೆ, ಹುಣಸೂರು ಕೇಸರಿ ಅವಾರ್ಡ್ ತಗೊಂಡಿದಾರಂತೆ. ಅಲ್ಲ, ನಮ್ಮ ಅತ್ತೆಯವರು ಮನೆಯವ್ರ ಮೇಲೆ ಫೈಟಿಂಗ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ತಾಕತ್ತಿದ್ರೆ ಅಂತ ದೊಡ್ಡ ದೊಡ್ಡ ಬಾಕ್ಸರ್ ಜೊತೆ ಫೈಟಿಂಗ್ ಮಾಡ್ಬೇಕಪ್ಪ. ಯಾವಳ ಅವಳು? ನನ್ನನ್ನು ಸೋಲ್ಸೋ ಯೋಗ್ಯತೆ ಅವಳಿಗೆ ಏನೋ ಇದೆ. ಆ ಅಣ್ಣ ತಂಗಿ ಇಬ್ರು ದೊಡ್ಡ ಬಾಕ್ಸರ್ಗಳು. ನನ್ನನ್ನು ಸೋಲ್ಸೋ ಶಕ್ತಿ ಯಾವ ನನ್ನ ಮಗನಿಗೂ ಇಲ್ಲ ಅಂತ ಪಕ್ಕದ ರಸ್ತೆಯಲ್ಲಿ ಕೊಚ್ಕೋತಾ ಇದ್ದಾರೆ. ನೀವೇ ಹೋಗಿ ನೋಡಿ. ಪಲ್ಲು ಬಾಲೆ ಒಂದು ಕೈ ನೋಡೇ ಬಿಡೋಣ. ನೋಡಿ, ನಾನು ಬರೋವರೆಗೂ ಇದು ಹೀಗೆ ಇರಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಿಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ. ಹುಷಾರ್. ಬಲೆ. ನಾನು ದಾಮೋದರ, ಬಾಕ್ಸರ್ ದಾಮೋದರ. ಇವಳು ನನ್ನ ತಂಗಿ ಪುಟ್ಟಿ, ಇವಳು ಬಾಕ್ಸರೇ. ನೋಡೇ, ಗಂಡಸರಿದ್ರೆ ನನ್ನ ಸೋಲ್ಸಿ, ಹೆಂಗಸರಿದ್ರೆ ನನ್ನ ತಂಗಿನ ಸೋಲ್ಸಿ. ನೋಡೇ, ನಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ಬರನ್ನ ಸೋಲ್ಸಿ ಸಾಕು. ನಾನು ಇದುವರೆಗೂ ಪಡೆದಿರೋ ಈ ಬಂಗಾರದ ಪದಕಗಳನ್ನ, ಚಿನ್ನದ ಕಳಗ ಎಲ್ಲ ನಿಮ್ಮ ಕೈಗೆ ಒಪ್ಪಿಸ್ಬಿಟ್ಟು ಹೋಗ್ತೇನೆ. ಇಲ್ಲ ಅಂದ್ರೆ ಈ ಊರಲ್ಲಿ ತಾಕತ್ತಿರೋ ಗಂಡಸರು ಇಲ್ಲ ಹೆಂಗಸರು ಇಲ್ಲ ಅಂತ ಚೆನ್ನಾಗಿ ಮುಕ್ಕು ತುಂಬ ಉಗಿದು ಮುಂದಿನ ಹೊಟ್ಟೋಗ್ತೇನೆ. ನೀನ್ ಆಡಿದ ಮಾತನ್ನ ವಾಪಸ್ ತಗೊಳ್ಳೋ. ಯಾವ್ದಿದ್ದು ಅಜ್ಜಿ? ಅಜ್ಜಿ ಗಿಜ್ಜಿ ಅಂದ್ರೆ ಜಜ್ಜಿ ಬಜ್ಜಿ ಮಾಡಿಬಿಡ್ತೀನಿ. ಈ ಗಂಡುಗಲಿ ವಂಶದ ಹಿಲಿತಲೆ ಲಂಗಮ್ಮನ್ನ ಸೋಲ್ಸೋ ಯೋಗ್ಯತೆ ನಿನಗಿದೆಯೇನೋ? ಸೋತೆ ಅಂತ ಹೇಳಿ ಮುಂದಕ್ಕೆ ಹೋಗ. ಸೋತೆ ಅಂತ ಒಪ್ಕೊಂಬಿಡಿ, ಇಲ್ಲ ಅಂದ್ರೆ ನೀವಿಬ್ರು ನಮ್ಮ ಅಮ್ಮನ ಕೈಯಲ್ಲಿ ಸಿಕ್ಕಾಕೊಂಡು ತರಗಲೆ ಆಗ್ಬಿಡ್ತೀರಾ. ಏನೋ ಚಾಲೆಂಜಾ? ಆಯ್ತು, ನೋಡೇ ಬಿಡೋಣ. ಇವತ್ತು ಸಾಯಂಕಾಲನೇ ನಿನ್ಗೂ ನನ್ನ ತಂಗಿಗೂ ಫೈಟಿಂಗು. ಅಮ್ಮ ಈಗ ಏನ್ ಮಾಡ್ತೀಯಾ? ಸಾಯಂಕಾಲ ಬಂದು ಸೋಲ್ಸೋಣ, ನಡೆ. ಮಾತೋಶ್ರೀ ರಂಗಮ್ಮನವ್ರೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಮಗನೇ, ವಯಸ್ಸು ಗೇಸು ಅಂತ ವಯಸ್ಸಿನ ಬಗ್ಗೆ ಮಾತಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಗೊತ್ತಾಯ್ತಾ? ಹುಷಾರ್. ಸಾಯಂಕಾಲ ಮನೆಯವ್ರನ್ನೆಲ್ಲ ಕಲ್ಕೊಂಡು ಬಾ. ನನ್ನ ಶಕ್ತಿ ಏನು ಅಂತ ನೋಡ್ಲಿ. ಬರೇ. ಅದು ಬಿಟ್ಲಾ, ಫೈಟಿಂಗ್ ಮಾಡಿ ಕೈನೋ ಕಾಲ್ನೋ ಮುರಿಸ್ಕೊಳ್ಳಿ. ನಾವಂತೂ ಸಪೋರ್ಟ್ ಮಾಡೋದು ಬೇಡ. ಅದೇನಾಗುತ್ತೋ ನೋಡೇ ಬಿಡೋಣ. ನೋಡ್ರಂಗಮ್ಮ, ಇನ್ನೂ ಕಾಲ ಮಿಂಚಿಲ್ಲ. ಸೋತೆ ಅಂತ ವಾಪಸ್ ಹೋಗಿ ಜೀವ ಉಳಿಸ್ಕೋ. ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನು ಹೊಣೆ ಆಗಲ್ಲ. ಯುದ್ಧಕ್ಕೆ ಅಂತ ಬಂದ ಮೇಲೆ ಬೆನ್ನು ತೋರಿಸಿ ಓಡ್ ಹೋಗೋ ಜಾಯಮಾನವೇ ಅಲ್ಲ ನಮ್ದು. ಫೈಟಿಂಗ್ ಅಂತ ಬಂದಿದ್ದೀನಿ, ಫೈಟಿಂಗ್ ಮಾಡೇ ಬಿಡೋದು. ಅಲ್ಲ ಸುಮ್ಮನೆ ಊದೋ ಪೀಪಿನ. ಓಕೆ ಓಕೆ. Come on, come on.
1 2 3 4 5 6 7 ಹೇಳು ಪುಟಿ 8 9 10 ಮಾತೋಶ್ರೀ ರಂಗಮ್ಮನಿಗೆ ಮಾತೋಶ್ರೀ ರಂಗಮ್ಮನಿಗೆ ಆಚೆ ಕಡೆ ಜನಕ್ಕೆ ಹೊಡೆದ್ರೆ ಪ್ರಯೋಜನ ಇಲ್ಲ, ಹೊಡೆದ್ರೆ ಮನೆಯವರು ಹೊಡಿಬೇಕು. ಅಂತವ್ರು ಯಾರಿದಾರಮ್ಮ? ಇದಾವಲ್ಲ ದಂಡ ಪುಂಡಿಗಳು, ಅವಳನ್ನ ಸ್ವಲ್ಪ ಬಲಕ್ಕೆ ಹೇಳು. ಏನಪ್ಪ ಅಮ್ಮ ಕರಿತಾ ಇದ್ದಾರೆ, ಹಾಗೆ ಪದ್ದುನು ಕರ್ಕೊಂಡ್ ಬನ್ನಿಪ್ಪ. ಏನಮ್ಮ ಪಲ್ವ? ನಿನ್ನೆ ಅಮ್ಮ ಬಾಕ್ಸಿಂಗ್ ಮಾಡಿದ್ದು ಹೇಗಿತ್ತು? ಅದನ್ನ ಹೊಗಳೋದಿಕ್ಕೆ ನಮ್ಮ ಹತ್ರ ಪದಗಳೆಲ್ಲ ಕಣಮ್ಮ. ಶಬ್ದಕೋಶದಲ್ಲಿ ಪದಗಳನ್ನ ಹುಡುಕಿ 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 ನಮಗಂತೂ ಸಾಕಾಗೋಯ್ತು. ದಂಡ ಪುಂಡಿಗಳ, ನಿಮಗೆ ಒಂದು ಕೆಲಸ ಒಪ್ಪಿಸಿದ್ದೆ. ಆ ಜಾತಿ ಒಪ್ಪದ್ಲ ನನ್ನ ಮಗನ ಜೊತೆ ಸಂಸಾರ ಮಾಡ್ತಾಳಂತ. ಅದು ಅದು ಗೊತ್ತಾಗೋಯ್ತು. ನಿಮ್ಮ ಯೋಗ್ಯತೆ ಇಷ್ಟೇ ಅಂತ ಗೊತ್ತಾಗೋಯ್ತು. ಏ ಧಾಣಿಗ, ಬಾರೋ ಇಲ್ಲಿ. ಇಲ್ಲಪ್ಪ ನಾ ಬರಲ್ಲ. ಓ ಬಂದ್ರೆ ನೀನು ಹೊಡಿತ್ಯಾ? ಹೊಡಿಯೋದ? ಲೇ, ಆ ಜಾಜಿಗೆ ಹೇಳಿ ನನ್ನ ಮಗನ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಪಿಸ್ಬೇಕು. ಅಯ್ಯೋ ಅತ್ತೇವ್ರೆ, ಏಕಿ ನೀವು ಇಷ್ಟೊಂದು ರೊಚ್ಚಿದ್ರೆ ನಾವು ಎಲ್ಲಿಗೆ ಅಂತ ಹೋಗೋಣ. ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾವು ಜಾಜಿ ಹತ್ರ ಮಾತಾಡಿ ನಿಮ್ಮ ಮಗ ಪಾಂಡುರಂಗ ಗಂಡುಗಲಿ ಅವ್ರ ಜೊತೆ ಸಂಸಾರ ಮಾಡೋದಕ್ಕೆ ನಾವು ಹೇಗಾದ್ರೂ ಮಾಡಿ ಒಪ್ಪಿಸ್ತೀವಿ. ಒಪ್ಪಿಸ್ತಾ ಇದ್ರೆ ಏನು ಮಾಡ್ತೀನಿ ಗೊತ್ತಾ? ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ, ಆಮೇಲೆ ನಿಮಗೆ ಕಾದಿದೆ. ರಂಗಮ್ಮನವರೇ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮನ್ನ ಸೋಲ್ಸೋರು ಈ ಜಗತ್ತಲ್ಲೇ ಯಾರು ಇಲ್ಲ. ಇದುವರೆಗೂ ನಾನಾಗ್ಲಿ ನಮ್ಮ ಅಣ್ಣ ಆಗ್ಲಿ ಯಾರಿಗೂ ಸೋತಿರ್ಲಿಲ್ಲ. ನಿಮಗೆ ನಾನ್ ಸೋತೆ, ನಮ್ಮ ಅಣ್ಣ ನಿಮಗ್ ಸೋತ. ಅದಕ್ಕೆ ಅವನ ಮೆಡಲ್ಲು ಖಡ್ಗ ಎಲ್ಲ ನಿಮಗ್ ಕೊಟ್ಬಿಟ್ಟ. ನೋಡಿ, ನನಗೆ ಈ ಹೊಗಳಿಕೆ ಎಲ್ಲ ಹಿಡಿಸೋಲ್ಲ. ಬಂದ ಉದ್ದೇಶ ಏನು ಅಂತ ಹೇಳಿ. ಅದು ನಮ್ಮ ಅಣ್ಣ ನಿಮ್ಮನ್ನ ಇಷ್ಟಪಟ್ಟಿದ್ದಾನೆ. ಇಷ್ಟಪಟ್ಟಿದ್ದಾನ ಅಂದಲೇ? ನನ್ನ ಜೀವನದಲ್ಲಿ ನಿನ್ನಂಥ ಬಾಕ್ಸರ್ನೇ ಮದುವೆ ಆಗ್ಬೇಕು ಅಂತ ಕನ್ಸು ಕಂಡಿದ್ದೆ. ಇದುವರೆಗೂ ಯಾರು ನನ್ನ ಕಣ್ಣಿಗೆ ಬಿದ್ದೇ ಇರಲಿಲ್ಲ. ಈಗ ನನ್ನ ಕಣ್ಣಿಗೆ ಬಿದ್ದಿದೆ ಅಂದಮೇಲೆ ನೀನು ನನ್ನ ಮದುವೆ ಆಗ್ಲೇಬೇಕು. ನನಗೆ ಮಗ ಮತ್ತು ಮಗಳಿದ್ದಾಳೆ ಗೊತ್ತಾ? ಗೊತ್ತು ಎಲ್ಲ ತಿಳ್ಕೊಂಡೆ ನಾನು ಮುಂದುವರಿತಾ ಇರೋದು. ನೋಡಿ, ಮೊದಲು ನನ್ನ ಮಗನ ಸಂಸಾರ ಸರಿ ಹೋಗ್ಬೇಕು, ಆಮೇಲೆ ನೋಡೋಣ. ಅಯ್ಯ ಅಷ್ಟೇ ತಾನೇ. ಈಗೇನು ನಿಮ್ಮ ಸೊಸೆಯಿಂದ ನಿಮ್ಗೊಂದು ಮಾತು ಹೇಳಿಸ್ಬೇಕು. ಸರಿ, ನಿಮ್ಮ ಸೊಸೆಗೆ ಯಾರ ಮುಖಾಂತರ ಇನ್ಫ್ಲೂಯೆನ್ಸ್ ಮಾಡಿಸ್ಬೋದು? ಆ ದಡಿಯ ಪದ್ದು ಇದನ್ನಲ್ಲ, ಅವನಿಗೆ ಹೇಳಿದ್ರೆ ಈ ಕೆಲಸ ಆಗತ್ತೆ. ಒಬ್ಬನಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಇವಳು ಗಂಡ ಒಬ್ಬ ಇದ್ದಾನೆ, ಬಿಟ್ಲ ಅಂತ ಮನೆ ಹಾಳ. ಇಬ್ಬರಿಗೂ ಹೇಳಿ ಒಪ್ಪಿಸ್ಬೇಕು. ಅಯ್ಯ ಆಯ್ತು ಬಿಡಿ, ಅಷ್ಟೇ ತಾನೇ. ಅವ್ರ ಕೈಲೇ ಒಂದು ಮಾತು ಹೇಳಿಸ್ತೀನಿ. ನಿಮ್ಮ ಮಗನ ಸಂಸಾರ ಸರಿ ಹೋದ್ಮೇಲೆ ನಮ್ಮಿಬ್ಬರು ಸಂಸಾರ ಶುರು ಮಾಡೋಣ. ತಾಳಿ ತಟ್ಟ ಕೊಟ್ಟಿದ್ದೀನಿ, ಕುತ್ತಿಗೆ ಕೊಡಕ್ಕೆ ನೀವು ರೆಡಿ ಆಗಿರಿ. ತಿನ್ನಿ ಚೆನ್ನಾಗಿ ತಿನ್ನಿ. ಜೋರಾಗಿ ಚಪ್ಪಾಳೆ ಹೊಡಿತಾ ಇದ್ರಿ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗೋಯ್ತು. ಸರ್ ನೀವೆಷ್ಟು ಒಳ್ಳೆಯವರು ಸರ್. ಕೇಳಿದ ತಕ್ಷಣ ಮಸಾಲೆ ದೋಸೆ ತಂದ್ಕೊಟ್ಬಿಟ್ರಲ್ಲ ಸರ್. ಇಷ್ಟು ಮಾತ್ರ ಬುದ್ಧಿ ನಮ್ಮ ಬಾವಂಗಿಲ್ಲ ನೋಡಿ ಸರ್. ನೀವು ಅಷ್ಟೇ ತುಂಬಾ ಒಳ್ಳೆಯವರು. ನೀವು ಏನ್ ಬೇಕಾದ್ರೂ ಕೇಳಿ ಕೊಡಿಸ್ತೀನಿ. ಆದ್ರೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಮಾಡ್ಕೊಡ್ತೀರಾ? ಅದಕ್ಕೆ ನಾನು ತಾಕ್ಬೋದು ಹೇಳಿ ಸರ್. ನಾನೀಗ ರಂಗಮ್ಮನ್ ಮದುವೆ ಆಗ್ಬೇಕು. ಅಲ್ಲ, ನಿಮ್ಗೆ ನಮ್ಮ ರಂಗತ್ತ ಗೊತ್ತಾ? ಅಯ್ಯ ಗೊತ್ತೋರಿ, ಅಷ್ಟೊಂದು ಪವರ್ಫುಲ್ ಲೇಡಿ ಬಾಕ್ಸರನ್ನ ನನ್ನ ಜೀವಮಾನದಲ್ಲೇ ನೋಡಿರ್ಲಿಲ್ಲ. ನನ್ನನ್ನ ಮದುವೆ ಆಗೋ ಹೆಣ್ಣು ನನ್ನನ್ನು ಸೋಲ್ಸೋಂತಳು ಆಗಿರ್ಬೇಕು ಅಂತ ಆಸೆ ಪಟ್ಟಿದ್ದೆ. ಈಗ ನನ್ನ ಕಣ್ಣಿಗೆ ಬಿದ್ಲು. ಅದಕ್ಕೆ ರಂಗಮ್ಮನ ಮದುವೆ ಆಗ್ಬೇಕು ನಾನು. ಆದ್ರೆ ಅದಕ್ಕೆ ಒಂದ್ ಸ್ವಲ್ಪ ಅಡಚಣೆ ಇದೆ. ಈ ಜಾಜಿ ಪಾಂಡುರಂಗನ ಜೊತೆ ಹೊಂದ್ಕೊಂಡು ಸಂಸಾರ ಮಾಡೋವರೆಗೂ ಈ ರಂಗಮ್ಮ ನನ್ನನ್ನು ಮದುವೆ ಆಗಲ್ವಂತೆ. ಅವರಿಬ್ರು ಹೊಂದ್ಕೊಂಡು ಸಂಸಾರ ಮಾಡೋ ಹಾಗೆ ನೀವಿಬ್ರು ಮಾಡ್ಬೇಕು. ಗೊತ್ತಾಯ್ತಾ? ಆದ್ರೆ ಅವ್ರು ಸಂಸಾರ ಮಾಡೋದಕ್ಕೆ ಒಪ್ಪಲ್ವಲ್ಲ. ಅಯ್ಯ, ಸಂಸಾರ ಮಾಡಕ್ ಒಪ್ಪಿಲ್ಲ ಅಂದ್ರೆ ಡೈವರ್ಸ್ ಒಪ್ಪಿಗೆ ಕೊಡ್ಸಿ. ನೋಡಿ, ಇದ್ರೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ಗೆಟ್ ಔಟ್ ಅಂತ ಹೋಗ್ತಾ ಇರ್ಬೇಕು.
ಕರೆಕ್ಟ್ ತಾನೇ? ಹೌದೌದು, ನೀವ್ ಹೇಳೋದು ಕರೆಕ್ಟೇ. ಎರಡೂ ಇಲ್ಲ. ಕಂಬಳಿ ಹುಳು ತರ ಮನೆಗೆ ಸೇರ್ಕೊಂಡು ಕಷ್ಟ ಕೊಟ್ರೆ ಆಯ್ತು ಬಿಡಿ, ಸಂಸಾರ ಮಾಡಕ್ ಕೇಳ್ತೀವಿ. ಇಲ್ಲಾಂದ್ರೆ ಡೈವರ್ಸ್ ಕೊಡೋದಕ್ಕೆ ಹೇಳ್ತೀವಿ. ಅದೇ ಯಾವಾಗ? ಮುಂದಿನ ವರ್ಷನೋ ಹೇಳಿದ್ರೆ ಆಯ್ತು ಬಿಡಿ. ಅಯ್ಯ ನನ್ನ ಮಕ್ಳಲ್ಲಿ ಜೆಟ್ ತರ ಸ್ಪೀಡ್ ಆಗಿರ್ಬೇಕು ಕಣ್ರು. ಅಯ್ಯ, ನಾವ್ ಅಷ್ಟೊಂದು ಸ್ಪೀಡ್ ಇಲ್ವೇ? ಈಗ ಮಾಡಿಸ್ತೀನಿ ನೋಡ್ಕೊಳ್ರಿ ಸ್ಪೀಡ್ನ. ಜಾಸ್ತಿ ಹೊಡಿಬೇಡಿ ಅಂತ ತಲೆ ಸೀಳ್ಬಿಟ್ಟು ಕೆಸರೆಲ್ಲ ಆಚೆ ಬಂದ್ಬಿಟ್ರೆ ಕಷ್ಟ. ಆಯ್ತು ಬಿಡಿ, ಇವಾಗಲೇ ಹೋಗಿ ಹೇಳ್ತೀವಿ. ಇಷ್ಟಾಯ್ತು. ಗಾಜಿಯವ್ರೆ, ದಯವಿಟ್ಟು ನೀವು ಪಾಂಡುರಂಗನ ಹನಿಮೂನಿಗೆ ಕರ್ಕೊಂಡು ಹೋಗ್ಬಿಡಿ. ಅರಿವು ಮಾಡ್. ಅಯ್ಯೋ, ನಮ್ ತಲೆ ಸೀಳಿ 2 ಓಳಾಗ್ಬಿಟ್ಟಿರೋದು. ಪ್ರಾಣ ಉಳಿಸ್ಕೊಂಡ್ ಬರೋದಿಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಜಾಜಕ್ಕೆ ಒಂದು ಕಡೆ ದಾಮೋದರ, ಇನ್ನೊಂದು ಕಡೆ ನಮ್ಮ ಮತ್ತೆಯವರು. ಇವರಿಬ್ರ ಮಧ್ಯೆ ಸಿಗಾಕೊಂಡು ನಾವು ಚಟನಿ ಆಗಿ ಹೋಗಿದ್ದೀವಿ. ಜಾಜಕ್ಕೆ ನಿಮ್ಮ ದಮ್ಮ ಅಂತೀವಿ, ನಮ್ಮ ಪಾವನ್ ಜೊತೆ ಸಂಸಾರ ಮಾಡಿ. ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಮ್ಮ ಸಾವಿಗೆ ನೀವೇ ಕಾರಣ ಅಂತ ನಿಮ್ಮ ಹೆಸರ ಚೀಟಿನಲ್ಲಿ ಬರ್ದಿಟ್ಟು ವಿಷ ಕೂಡ ಸತ್ತೋಗ್ಬಿಡ್ತೀವಿ ಅಷ್ಟೇ. ಏನಮ್ಮ? ಅತ್ತೆ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ನಾನು ನಿಮಗೆ ಚಾಲೆಂಜ್ ಮಾಡಬಾರ್ದಿತ್ತು. ನಿಮ್ಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಿದ್ದಿದ್ರೆ ನಾನು ನಿಮ್ಮ ಮೇಲೆ ಚಾಲೆಂಜ್ ಮಾಡ್ತಿರ್ಲಿಲ್ಲ. ಈಗಲಾದ್ರೂ ಗೊತ್ತಾಯ್ತಾ ನನ್ನ ಪವರ್ ಏನು ಅಂತ? ನನ್ನ ಮಗನ ಜೊತೆ ಸಂಸಾರ ಮಾಡ್ತೀಯಾ? ಮಾಡ್ತೀನಿ. ನನಗೆ ಪವರ್ ಬಂದ್ಬಿಡ್ತು. ನನಗೆ ಪವರ್ ಬಂತು. ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳಕತ್ತೆ. ಇಷ್ಟೊತ್ತು ನಾನು ಕಂಡಿದ್ದು ಕನಸ. ನಿಂತು ಜಾಗದಲ್ಲೇ ಹಗಲೊತ್ತಲ್ಲೇ ಕನಸು ಕಾಣ್ತಾ ಇದ್ರಲ್ಲ, ಹಾಳಾಗೋಗ್ಲಿ. ಅದೇನು ಕನಸು ಕಂಡ್ರಿ ಅಂತ ನಾನು ಹೇಳಿ. ಅತ್ತೆ, ಈ ರೀತಿ ಕನ್ಸ್ಕೊಳೋದನ್ನ ಬಿಟ್ಟು ಮೊದಲು ಅಕ್ಕಿ ಡಬ್ಬ ಎತ್ತೋದಕ್ಕೆ ಟ್ರೈ ಮಾಡಿ. ಆಗ್ಲಿಲ್ಲ ಅಂದ್ರೆ ರಾಮಕೃಷ್ಣ ಅಂತ ಭಜನೆ ಮಾಡಿ.